ಆಸೀನ್ ರಾವ್ ಅಂತ ಯಾವತ್ತು ಧನ್ಯಮನರೇ ಈ ಜವಳಿಯವರ ಶಾಲೆಯ ಯಾವತ್ತು ಶಿಕ್ಷಕ ವೃಂದದವರೇ, ಈ ಕಮಿಟಿಯ ಅಧ್ಯಕ್ಷರೇ, ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುಗಳು ಅಂತ ನನ್ನ ಚಿಕ್ಕ ಮುದ್ದು ಮಕ್ಕಳೇ ಹಾಗೂ ಯಾವತ್ತು ಈ ಕಾರ್ಯಕ್ರಮಕ್ಕೆ ಆಗತಕ್ಕಂತ ಗೌರವಾನ್ವಿತ ಪಾಲಕರು, ವಿಶೇಷವಾಗಿ ಶಿವಾನಂದ್ ಅವರು ನನಗ 10 ಸಲ ಫೋನ್ ಮಾಡಿದ್ರು, ಇಲ್ಲ ನೀವು ಬರ್ಬೇಕು. ನಾನಂದೆ ಇಲ್ಲ, ಯಾವ್ದಾದ್ರು ಕಾರ್ಯಕ್ರಮ ಆಯೋಜನೆ ಇದ್ರೆ ನಾನು ಬರಕ್ಕಾಗಲ್ಲ, ದಯವಿಟ್ಟು ನನ್ನ ಕ್ಷಮೆ ಮಾಡಂತ ಮೇಲಿಂದ ಮೇಲೆ ಫೋನು, ಇವ್ರು ತಪ್ಪದಿಗೆ ಅವ್ರ ತಪ್ಪದಿಗೆ ಸ್ಟಾಫ್ ಇವರು. ನಾನು ಲಾಸ್ಟ್ಗೆ ಆಯ್ತು ಬಿಡ್ಲಿ ಬರ್ತಾನಂತೆ. ಆಮೇಲೆ ಲಾಸ್ಟ್ಗೆ ನಮ್ಮ ಕುರುಡಿಕೆ ಡಾಕ್ಟರ್ ಸಹಿತ ಬರಬೇಕು. ಅಂದ್ರೆ ಸಮಯದ ಶಿಸ್ತನ್ನ ಎಲ್ಲರೂ ಕಲಿಬೇಕಂದ್ರ ಶ್ರೀ SVG ಸ್ಕೂಲ್ನಾಗ ಕಲಿಬೇಕು. ಅತಿ ನಿಯಮಿತವಾಗಿ ಶಿಸ್ತುಬದ್ಧವಾಗಿ ಎಲ್ಲಾರು ಏನೋ ಕಾರ್ಯಕ್ರಮ ಮಾಡ್ತೇವಂದ್ರ ಅದು ವಿಶೇಷವಾಗಿ ಈ ಸ್ಕೂಲ್ನಲ್ಲಿ. ನಾನು ಈ ಕೆಲವೊಂದು ಬೋರ್ಡ್ಗಳು ನೋಡ್ತಾ ಇದ್ದೆ. ಯಾರ್ಯಾರು ಎಷ್ಟೊತ್ತು ಟಿವಿ ನೋಡ್ತೀರಿ ಕೈ ಎತ್ರಿ, ಟಿವಿ ಯಾರು ನೋಡಿದ್ರಿ ಕೈ ಎತ್ರಿ. ಹಾ, ವಿಶೇಷವಾಗಿ ಈ ಕ್ರೀಡಾ ಮಹೋತ್ಸವ ಏನಿದೆ ಅಲ್ವಾ, ನಾವು ಸಾಕಷ್ಟು ಓದಿ ರ್ಯಾಂಕ್ ತಗೊಂಡ್ರು ಸಹಿತ ದೇಹದ ನೂನ್ಯಗಳನ್ನ ಹೋಗಲಾಡಿಸಲಿಲ್ಲ ಅಂದ್ರೆ ನಾವು ಸಹಿತ ಮುಂದೆ ಹೋಗಕ್ ಆಗೋದಿಲ್ಲ. ಅಂದ್ರೆ ದೇಹಕ್ಕೆ ಕಾರ್ಯಚಟುವಟಿಕೆ ಬೇಕು. ಕಾರ್ಯಚಟುವಟಿಕೆ ವಿಶೇಷವಾಗಿ ವ್ಯಾಯಾಮಗಳನ್ನ, ಯೋಗಗಳನ್ನ ನಾವು ಪ್ರತಿನಿತ್ಯ ಮಾಡ್ತಾ ಇದ್ರ ನಮ್ಮ ಆರೋಗ್ಯ, ನೆಮ್ಮದಿ, ಭಾಗ್ಯ ಎಲ್ಲ ಇರುತ್ತೆ. ಇಲ್ಲ ಅಂದ್ರೆ ನಾವು ಬರೀ ಓದೋದು ಅಂದ್ರೆ ಈಗ ಒಂದು ಏನ್ ಹಾಕಿರ್ತದೆ, ಹುಡುಗ ಫಸ್ಟ್ ರ್ಯಾಂಕ್ ಇರ್ತಾನ, ಆದ್ರೆ ದೇಹ ಕೃಶವಾಗಿರ್ತದೆ, ಓಡಿ ಹೋಗಿ ಗಾಡಿನ ಹತ್ತಕ್ ಆಗೋದಿಲ್ಲ. ಅಂದ್ರೆ ನಾವು ಏನಾದ್ರೂ ಒಂದು ಗುರಿ ಮುಟ್ಟಬೇಕಂದ್ರ ಆರೋಗ್ಯನೂ ಸಹಿತ ಬಹಳ ಮುಖ್ಯ ಐತಿ. ಎಲ್ಲರೂ ಸಹಿತ ಆರೋಗ್ಯ ಭಾಗ್ಯವನ್ನ ಕಾಪಾಡ್ಬೇಕು. ಈಗ ಟಿವಿ ಒಳಗ ಉಳ್ಕೋದ್ ಕಡೆ ನೋಡ್ತಿರ್ತೀರಿ, ನಮ್ಮ ದೇಶೀಯ ಕ್ರೀಡೆ ಕಬಡ್ಡಿ ಎಷ್ಟೊಂದು ಎಕ್ಸರ್ಸೈಸ್ ಆಗೈತೆ ಮನುಷ್ಯನೊಳಗ. ಕಬಡ್ಡಿ ಅನ್ಕೊಂತ ಹೋಗೋದು, 4 ಮಂದಿ ಔಟ್ ಮಾಡೋದು, ಗೆಲ್ಲೋದು, ಎಷ್ಟು ಸಂತೋಷ ಇರುತ್ತೆ. ಅದೇ ರೀತಿ ಜನರೊಳಗ ಕ್ರೀಡೆಯನ್ನ ಮರೆತು ನಾವು ಕ್ರಿಕೆಟ್ ನೋಡೋದ್ರೊಳಗ ಬಹಳ ಹುಚ್ಚದೆ. ವಿರಾಟ್ ಕೊಹ್ಲಿ ಅಂದ್ರೆ ಎಲ್ಲ ಹೇಳ್ಬಿಡ್ತಾರ 2 ಸೆಂಚುರಿ ಹೊಡೆದ್ 3 ಸೆಂಚುರಿ ಹೊಡೆದಂತ. ಹೌದಾ? ಅವ ಬ್ರೂಮಾ ಅಂದ್ರೆ ಹೇಳ್ತಾರ ಲೋಕ, ಅಷ್ಟು ವಿಕೆಟ್ ತಗೊಂಡಂತ. ಅದೇ ರೀತಿ ನಾವು ಕಬಡ್ಡಿ ಒಳಗ ನಮ್ಮ ದೇಶಿ ಕ್ರೀಡೆ ಒಳಗ ಹೆಚ್ಚಿನ ಅವಕಾಶವನ್ನು ಮಾಡಿಕೊಂಡು ಮುಂದೆ ತಾವು ಸಹಿತ ಜಿಲ್ಲಾ ಮತ್ತು ರಾಜ್ಯ ಮಟ್ಟದೊಳಗ ಪ್ರತಿನಿಧಿಸಬೇಕು. ಇಲ್ಲಾಂದ್ರೆ ಏನಾಗತಿ, ಇಷ್ಟು ಎಲ್ಲ ಸಮಯವನ್ನು ಕೊಟ್ಟು ತಮ್ಮನ್ನ ಈ ಕ್ರೀಡೆಯೊಳಗ ಅನುಮತಿ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಇದಕ್ಕೆ ನೀವು ತಾವೆಲ್ಲರೂ ಸಹಿತ ಗೌರವ ಕೊಡಬೇಕು. ವಿಶೇಷವಾಗಿ ಏನು ಡಾಕ್ಟರ್ ಗುರುರಾಜ್ ಕರ್ಜಿ ಅವರು ಸ್ವಲ್ಪ ಇದ್ರೊಳಗೆ ಫೋನ್ ಒಳಗೆ ನೋಡ್ರಿ, ಸಾಕಷ್ಟು ಅನುಭವದ ಮತ್ತು ವಿಶ್ವಾಸಾರ್ಹವಾದ ವಿದ್ಯೆಗೆ ಏನ್ ಬೇಕು, ಕ್ರೀಡೆಗೆ ಹೆಂಗಿರ್ಬೇಕು, ಟೀಚರ್ಸ್ ಹೆಂಗಿರ್ಬೇಕು ಅನ್ನೋದು ಸಾಕಷ್ಟು ಅವರ ವಿಡಿಯೋಗಳು ಬರ್ತಾವ. ದಯವಿಟ್ಟು ಎಲ್ಲ ಮಕ್ಕಳಲ್ಲಿ ವಿನಂತಿ ಮಾಡ್ತಾ ಇದ್ದಾನೆ, ಈ ವಿದ್ಯಾರ್ಥಿ ಜೀವನ ಬಂಗಾರದ ಜೀವನ ಇದು. ಈ ಜೀವನವನ್ನು ಎಂದೂ ಸಹಿತ ತಾವು ಹಾಳು ಮಾಡ್ಕೋಬಾರ್ದು. ಯಾಕಂದ್ರೆ ಈ ಜೀವನ ಏನಾಗೈತೆ ಅಂದ್ರೆ, ನಿಮ್ಮ ಮಕ್ಕಳು ಈಗೇನ ನೀವು ಮಾಡಕತ್ತೀರಿ ಬಹಳ ಸಂತೋಷ, ಆದ್ರೆ ನೀವು ಮಾಡೋದಕ್ಕೆ ನಮ್ಗೆ ಮಾಡಕ್ ಆಗೋದ್ರಿ. ನಮಗೂ ಸಹಿತ ಅನ್ಸತಿ, ನಮ್ಗೆ ಈ ತರ ಯಾಕ ಆ ಸಮಯದಲ್ಲಿ ಶಿಕ್ಷಣ ಸಿಗ್ಲಿಲ್ಲ ಅಂತೇಳಿ. ಅಂದ್ರೆ ಏನು ಇಲ್ಲ, ವ್ಯವಸ್ಥೆಗಳಿದಾವ. ಈ ವ್ಯವಸ್ಥೆಗಳನ್ನ ನೀವು ಸದುಪಯೋಗಪಡಿಸ್ಕೊಂಡು ಮುಂದೆ ನಿಮ್ಮ ಜೀವನವನ್ನ ಉಜ್ವಲ ಭವಿಷ್ಯವನ್ನಾಗಿ ಮಾಡ್ಕೋಬೇಕಾಗಿ ಮನ್ಸು ಮಾಡ್ತಾನೆ. ಯಾಕಂದ್ರ ನೀವೇನೀಗ ಇಲ್ಲಿ ಕೂತ್ಕೊಡ್ರಿ, ನಾಳೆ ಮುಂದೆ ಬಂದು ಈ ವೇದಿಕೆ ಮೇಲೆ ಆಸೀನರಾಗಿ ನಮ್ಮಂತ ಸಹಿತ ಮಾತಾಡ್ಲಿಕ್ಕಂತ ಅರ್ಹ ವ್ಯಕ್ತಿಗಳಾಗ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಸಹಿತ ಶ್ರದ್ಧೆ, ಸಮಯ, ಶಿಸ್ತು ಪಾಲನೆಯಿಂದ ನಾವು ಏನಾದ್ರೂ ಒಂದು ಗುರಿಯನ್ನು ಮುಟ್ಟಬೇಕು. ನಾವು ಏನೋ ಹಾಕೋಬೇಕಂತ ಹೇಳಿ ಏನೋ ಅವ್ರು ಆಗೋದಿಲ್ಲ. ಅಚ್ಚೆಲ್ಲ ವಿಶ್ವಾಸ ಮತ್ತು ಸತತ ಪ್ರಯತ್ನದಿಂದ ನಮ್ಮ ಕಾರ್ಯವನ್ನು ಸಾಧಿಸಬೇಕಾಗುತ್ತೆ. ಅದೇ ರೀತಿ ಶ್ರೀ ಶಿವಾನಂದ್ ಅವರು ಅತಿ ನಿಷ್ಠೆ ಮತ್ತು
ಅಚಲ ವಿಶ್ವಾಸದಿಂದ ಮುನ್ನುಗ್ಗಿ ಈ ಕಾರ್ಯವನ್ನು ಮಾಡ್ಯಾರ. ಒಂದ 25 ವರ್ಷ ಹಿಂದೆ ರಾಷ್ಟ್ರಕ್ಕೆ ಹೇಳ್ತೇನೆ, ಶಿವಾನಂದ್ ಅವರು ಹಾಗೂ ನಮ್ಮ ಸಹೋದರರು ಗೆಳೆಯರ ಇವ್ರು ನಮ್ಮ ಮನೆಯಲ್ಲಿ ರಾತ್ರಿ ಹೊತ್ತು ಶಿಕ್ಷಣ ಮಾಡ್ತಿದ್ರು. ನಾವು ಹೇಳೋದು ಬಡ್ತಿದೀವಿ ಅವ್ರನ್ನ, ಹಂಗಲ್ಪ ಅಂತೇಳಿ. ಅಂದ್ರೆ ನನ್ಗೆ ಖುಷಿ ಆಗ್ತಾ ಇದೆ, ನನ್ನ ಸಹೋದರ ಇಷ್ಟು ಎತ್ತರ ಮಟ್ಟಿಗೆ ಬೆಳೆದ ಅಂತಂದ್ರೆ ನನಗೆ ಇನ್ನಷ್ಟು ಹೆಮ್ಮೆ ಆಗತ್ತದೆ. ಇದರಿಂದ ಹೆಚ್ಚಿನ ಖುಷಿ ಆಗೈತೆ, ನನಗೆ ಬಹಳ ಸಂತೋಷ ಆಗೈತೆ. ದಯವಿಟ್ಟು ಶಿವಾನಂದ್ ಅವರು ಇನ್ನೂ ಎತ್ತರ ಮಟ್ಟಕ್ಕೆ ಬೆಳೀಲಿ, ಅವರ ಈ ಸ್ವರೂಪ ಇನ್ನೂ ಹೆಮ್ಮರವಾಗಿ ಬೆಳೀಲಿ ಅಂತೇಳಿ ಆ ದೇವರಲ್ಲಿ ಆಶಿಸುತ್ತಾ ನಮ್ಮನ್ನ ಕರೆಸಿ ವೇದಿಕೆಯನ್ನ ಹಂಚಿಕೊಂಡು ಮಾತನಾಡಲಿಕ್ಕೆ ಹಾಗೂ ತಮ್ಮೆಲ್ಲರ ಎದುರಿಗೆ ನಿಂತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂತಾರೆ. ಎಲ್ಲರಿಗೂ ವಂದಿಸಿ ನನ್ನ ಎರಡ ಮಾತಿಗೆ ವಿರಾಮ ನೀಡ್ತಾ ಇದ್ರೆ ಜೈ ಹಿಂದ್. ಧನ್ಯವಾದ ತಿರ್ಗಪ್ಪಣ್ಣವ್ರೆ. ನಾನು 3 ವರ್ಷ ಅವ್ರ ಮನೆಯೊಳಗೆ ಇದ್ಕೊಂಡ ಕಲ್ಕೊಂಡಿದ್ದೇನೆ. ಅವ್ರ ಮನೆಯವ್ರಿಗೆಲ್ಲರಿಗೂ ದೊಡ್ಡಮ್ಮ ದೊಡ್ಡಪ್ಪ ಕಾಕ ಹಿಂಗ ಅನ್ಕೊಂಡ ಬಂದಿದ್ದೇನೆ. ನಾವು 10ನೇ ತಾಯಿ ಇದ್ದಾಗ ಓದಾಕ ಅವ್ರ ಮನೆಯೊಳಗೆ ಇರ್ತಿದ್ವಿ. ನಮ್ದೊಂದ್ ದೊಡ್ಡ ಚಟ ಇತ್ತು, ಯಾವಾಗ ಏನಾರ ಪಾರ್ಟಿ ಮಾಡ್ಬೇಕಂದ್ರ ಅವಲಕ್ಕಿ ಉಪ್ಪಿಟ್ಟು ಮಾಡ್ತಿದ್ವಿ. ಅದನ್ನ ಇವ್ರ ಖಾತ್ರಿ ಮಾಡ್ಬೇಕಾಗೈತೆ ನಮ್ ಪರಿಸ್ಥಿತಿ. ಇವರು ಅದು ನಾವು ನೆನಪಿಸ್ಕೊತೀವಿ. ಇವ್ರ ಚಿಕ್ಕಪ್ಪನವ್ರು ಬಂದ್ರೆ ನಮ್ಗೆ ದೊಡ್ಡ ಭಯ ಇತ್ತು. ಸೊ ದಯಮಾಡಿ ನಿಮ್ಮ ಆಶೀರ್ವಾದದಿಂದ ನಮ್ಗೆಲ್ಲ ಏನೋ ಒಂದು ಪುಣ್ಯ ಸಿಗ್ತಾ ಇದೆ ಅಂತ ನಾನು ವಿನಂತಿ ಮಾಡ್ತೀನಿ.